ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ನಾನು ಮಸ್ತ್ ಸೂಪರ್ ಡೂಪರ್ ಅದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಏನಂದ್ರೆ ನಾವು ಸದ್ಯಕ್ಕೆ ಗೋಕಾಕಕ್ಕೆ ಬಂದೀವಿ. ನಮ್ಮ ಊರಿಗೆ ಬಂದೇವಿ ಗೋಕಾಕಿಗೆ, ಹುಬ್ಳಿಯಿಂದ. ಯಾಕೆ ಗೋಕಾಕ್ ಬಂದೀವಿ ಅಂದ್ರೆ ಒಂದು ಖುಷಿ ವಿಚಾರ ಐತಿ, ಒಂದು ಬಿಗ್ ಸರ್ಪ್ರೈಸ್ ಐತಿ, ಏನೋ ಒಂದು ಸ್ಪೆಷಲ್ ನ್ಯೂಸ್ ಐತಿ. ಏನು ಖುಷಿ ವಿಚಾರ ಅಂತಂದ್ರೆ ಭಾಳ ದಿನದ ಒಂದು ಆಸೆ, ಒಂದು ಡ್ರೀಮು, ಏನೋ ಒಂದು ಮನಸ್ಸೊಳಗಿತ್ತು, ನಾನು ಮಾಡಬೇಕು, ನಾನು ಹೋಗಬೇಕು ಅನ್ನೋದು. ಆ ಆಸೆ ಇವತ್ತು ನಂದು ನೆರವೇರೈತಿ. ಅದೇನಂತಂದ್ರೆ ಎಲ್ಲರಿಗೂ ಗೊತ್ತಿರ್ಬೋದು, ಸ್ಟಾರ್ ಸುವರ್ಣದೊಳಗೆ ಸುವರ್ಣ ಸೂಪರ್ ಸ್ಟಾರ್ ಅಂಥೇಳಿ ಒಂದು ಪ್ರೋಗ್ರಾಮ್ ಬರ್ತೈತಿ. ನಾನು ಅದ್ರದ್ದು ಬಿಗ್ ಫ್ಯಾನ್ ಆ್ಯಕ್ಚುಲಿ. ಅದು ಲೇಡೀಸ್ ಸಂಬಂಧ ಅಂತಲೇ ಆ ಪ್ರೋಗ್ರಾಮ್ ಮಾಡ್ಯಾರ. ಅದಕ್ಕೆ ನಾನು ಆಲ್ವೇಸ್ ಟ್ರೈ ಮಾಡ್ತಿದ್ನಿ, ಹೋಗಬೇಕು ಅಂತ ಹೇಳಿ. ಕಮ್ಮಿ ಅಂದರೂ 1 ವರ್ಷದಿಂದನೇ ಟ್ರೈ ಮಾಡತ್ತೀನಿ, ಬಟ್ ಆಗಿರಲೇ ಇಲ್ಲ. ಇವಾಗ ಆ ಆಸೆ ನೆರವೇರೈತಿ. ನನಗೆ ಸುವರ್ಣ ಸೂಪರ್ ಸ್ಟಾರಿಂದ ಕಾಲ್ ಬಂದಿತ್ತು, ನೀವು ಸೆಲೆಕ್ಟ್ ಆಗಿರಿ ಅಂಥೇಳಿ. ಸೊ ಫುಲ್ಲು ಖುಷಿ ಅದೀನಿ, ಫುಲ್ ಎಕ್ಸೈಟ್ಮೆಂಟ್ ಅದೀನಿ. ಜಸ್ಟ್ ಆ ಕಾಲಿಗೆ ನೀವು ಸೆಲೆಕ್ಟ್ ಆಗಿರಿ, ನಿಮಗೆ ಚಾನ್ಸ್ ಐತಿ ಇಲ್ಲಿಗೆ ಬಂದು ಪಾರ್ಟಿಸಿಪೇಟ್ ಮಾಡೋಕೆ ಅಂತ ಹೇಳಿದ್ರು. ಸೊ ಭಾಳ ದಿನದ ಆಸೆ, ಭಾಳ ದಿನದ ಕನಸು, ಭಾಳ ದಿನದ ಖುಷಿ ಸೊ ಇವತ್ತು ನೆರವೇರೈತಿ. ಕಾಲ್ ಮಾಡಿದ್ರು, ಸೆಲೆಕ್ಟ್ ಆಗಿರಿ ನೀವು ಅಂದ ತಕ್ಷಣ ಒಂಥರ ಒಳೊಳಗೆ ಡ್ಯಾನ್ಸ್ ಮಾಡಾಕತ್ಬಿಟ್ನಿ. ಅಷ್ಟು ಖುಷಿ ಆಯ್ತು. ನಾವು ಟಿವ್ಯಾಗ ಬರ್ತೀವಲ್ಲ, ನಾವು ಒಂದು ಪ್ರೋಗ್ರಾಮ್ನಾಗ ಪಾರ್ಟಿಸಿಪೇಟ್ ಮಾಡ್ತೀವಲ್ಲ ಅನ್ನೋದು ಒಂದು ಖುಷಿನ ಬೇರೆ. ಎಲ್ಲರಿಗೂ ಚಾನ್ಸಸ್ ಸಿಗೋದಿಲ್ಲ. ಸೊ ನನಗೆ ಚಾನ್ಸಸ್ ಸಿಕ್ಕೈತಿ. ಹೆಂಗೆ ಪ್ರೋಗ್ರಾಮ್ ಇರ್ತೈತಿ ನಿಜವಾಗ್ಲೂ ಗೊತ್ತಿಲ್ಲ. ಒಂದು ಟಿ ವಿ ಶೋನೂ ನಾನು ನೋಡಿಲ್ಲ, ಒಂದು ಪ್ರೋಗ್ರಾಮಿಗೂ ನಾನು ಅಟೆಂಡ್ ಮಾಡಿಲ್ಲ. ಇಂಥವು ಯಾವ ಸೆಲೆಬ್ರಿಟಿನೂ ನಾನು ನೋಡಿಲ್ಲ ಆ್ಯಕ್ಚುಲಿ ಲೈವ್ ಆಗಿ. ಬಟ್ ಈಗ ಶೂಟಿಂಗಿಗೆ ಹೊಂಟೇನಿ. ಇನ್ನೊಂದೇನೆಂದ್ರೆ, ಈ ಸುವರ್ಣ ಸೂಪರ್ ಸ್ಟಾರಿಂದ ಆ್ಯಂಕರು ಶಾಲಿನಿ ಅವರು. ಸೊ ನಾನು ಶಾಲಿನಿ ಅವ್ರ ಬಿಗ್ ಫ್ಯಾನ್ ಆ್ಯಕ್ಚುಲಿ. ಅವರಿಂದನೇ ಆ್ಯಕ್ಚುಲಿ ಈ ಪ್ರೋಗ್ರಾಮ್ ನಂಗೆ ಭಾಳ ಸೇರ್ತೈತಿ. ಸೊ ಅವ್ರ ಆ್ಯಂಕರ್ನಾಗ ನಾನು ಈ ಪ್ರೋಗ್ರಾಮಿಗೆ ಅಟೆಂಡ್ ಆಗಕತ್ತೇನೆ ಅನ್ನೋದು ಇನ್ನೂ ಒಂದು ಎಕ್ಸ್ಟ್ರಾ ಖುಷಿ. ಸೊ ನೋಡೋಣಂತ ಹೆಂಗೆ ಪ್ರೋಗ್ರಾಮ್ ಆಗ್ತಿದೆ ಗೊತ್ತಿಲ್ಲ ನನಗೂ, ಫಸ್ಟ್ ಟೈಮ್ ಹೊಂಟೇನಿ. ಸೊ ರೆಡಿ ಮಾಡ್ಕೊಳತ್ತೀನಿ. ಇಷ್ಟು ಜಲ್ದಿ ಹೇಳ್ಯಾರ ಅಂತಂದ್ರೆ ಯಪ್ಪ ಅಲ್ಲ, ನಾನು 2 ದಿನ ಟೈಮ್ ಕೊಟ್ಟಾರ. ನಿನ್ನೆ ಹೇಳ್ಯಾರ ಇವತ್ತು ನಾವು ಬಸ್ ಹತ್ತಬೇಕು, ನಾಳೆ ಶೂಟಿಂಗು, ಎಲ್ಲ ಗಡಿಬಿಡಿ ಸೀರೆ ತೊಗೊಂಡು ಬರ್ರಿ ಅಂತ ಹೇಳ್ಯಾರ. ಚಲೋ ಸೀರೆ ಅಥವಾ ಲೆಹೆಂಗಾ ತೊಗೊಂಡು ಬರ್ರಿ ಅಂತ ಹೇಳ್ಯಾರ. ಸೊ ಅವನ್ನೆಲ್ಲನೂ ರೆಡಿ ಮಾಡ್ಕೊಳ್ಳೋದ್ರ 2 ದಿವಸ ಅಷ್ಟು ಟೈಮ್ ಕೊಟ್ಟಾರ ನಮಗೆ. 2 ದಿವಸನೂ ಪೂರ ಇಲ್ಲ. ಅವರು ಕಾಲ್ ಮಾಡ್ದಾಗ ನಾನು ಹುಬ್ಳ್ಯಾಗಿದ್ದೆ. ಸೊ ನಾಳೆ ನಾಡ್ದ ಬರ್ಬೇಕು, ನೀವು ಶೂಟಿಂಗ್ ಇರುತ್ತೆ. ಸೊ 2 ದಿನದಾಗ ಏನು ಮಾಡ್ಕೊರಿ ಬರ್ರಿ ಅಂತ ಹೇಳ್ಯಾರ. ಸೊ 2 ದಿವಸದಾಗ ಏನಂತ ರೆಡಿ ಮಾಡ್ಕೊಳ್ಳಿ, ನಾ ಏನು ತೊಗೋಬೇಕು ಏನೂ ಗೊತ್ತಾಗಲಿಲ್ಲ. ಸೊ ಅವರೆಲ್ಲ ಹೇಳಿದ್ರು ಏನು ತೊಗೋಬೇಕು ಏನು ತೊಗೋಬಾರ್ದು ಎಲ್ಲ ಹೇಳ್ಯಾರ. ಸೊ ರೆಡಿ ಮಾಡ್ಕೊಳತ್ತೀನಿ. ಅಲ್ಲೇ ಉಟ್ಕೊಳ್ಳುವಂಥ ಸೀರೆ ನಾವು ತೊಗೋಬೇಕು, ಜ್ಯುವೆಲ್ಲರಿ ನಾವು ತೊಗೋಬೇಕು. ಸೊ ಆನ್ ಆಫ್ ಅ ಸಡನ್ನ ಹಿಂಗೆ ರೆಡಿ ಆಗೋದು ಅಂತಂದ್ರೆ ಭಾಳ ಗಡಿಬಿಡಿ ಅನಿಸ್ತೈತಿ. ಸೀರೆ ಇದ್ರೆ ಬ್ಲೌಸ್ ಹೊಂದಂಗಿಲ್ಲ, ಬ್ಲೌಸ್ ಇದ್ರೆ ಸೀರೆ ಹೊಂದಂಗಿಲ್ಲ. ಸೊ ಹಿಂಗೆ ಬಟ್ ಹಿಂಗೆ ಅಡ್ಜಸ್ಟ್ ಮಾಡಿ 2 ದಿನದಾಗ ಅಂದ್ರೆ 2 ದಿನದಾಗ ಸೀರೆ ರೆಡಿ ಮಾಡ್ಕೋಬೇಕು, ಬ್ಲೌಸ್ ರೆಡಿ ಮಾಡ್ಕೋಬೇಕು, ಎಲ್ಲನೂ ರೆಡಿ ಮಾಡ್ಕೊಳ್ಬೇಕಂತಂದ್ರೆ ತಲೆ ಕೆಡಾತೈತಿ, ಭಾಳ ಗಡಿಬಿಡಿ ಅನ್ಸಾತೈತಿ. ಹಾಗೆ ಟೆನ್ಷನು ಆಗತೈತಿ, ಏನು ಐತೀನಿ ಏನು ಇಲ್ಲ, ಏನಾರ ಮರೆತು ಹೋಗ್ತೀನಿ ಅಂತೇಳಿ. ಬಟ್ ಹಿಂಗಟ್ಟು ಮ್ಯಾನೇಜ್ ಮಾಡತ್ತೀನಿ. ಸೊ ಬ್ಯಾಗ್ ಪ್ಯಾಕಿಂಗ್ ಅಂತೂ ನಡೆದೈತಿ. ಸೀರೆ ತೊಗೊಂಡೇನಿ, ಅಲ್ಲೇ ಹಾಕ್ಕೊಳಕ್ಕೆ ಬಟ್ಟೆ ತೊಗೊಂಡೇನಿ. ಸೊ ನೋಡೋಣ ಏನೇನು ಹಾಕ್ಕೋತೀನಿ ಏನೇನಿಲ್ಲ ಗೊತ್ತಿಲ್ಲ. ಎಷ್ಟು ಬೇಕಷ್ಟು ಒಂದೇ ತೊಗೋಬೇಕಂದ್ರೂ ಆಗಂಗಿಲ್ಲ, ಯಾಕಂದ್ರೆ ಒಂದು ಆಪ್ಷನ್ ಎಕ್ಸ್ಟ್ರಾನೂ ಸೊ ಫೈನಲಿ ರೆಡಿ ಆಗೇವಿ. ಇನ್ನು ರೆಡಿ ಮಾಡ್ಕೊಳ್ಳೋದೈತಿ. ಈವ್ನಿಂಗ್ ಬಸ್ ಐತಿ, ಬಸ್ ಬುಕ್ ಮಾಡೇವಿ, ಹೋಗೋದು ಆಲ್ರೆಡಿ. ಸೊ ಬಸ್ಸಿಗೆ ಹೋಗ್ಬೇಕು. ಸೊ ಮಾರ್ನಿಂಗ್ ಅಲ್ಲೇ ರೀಚ್ ಆಗ್ತೀವಿ. ನಾಳೆನೇ ಶೂಟಿಂಗು, ಹೋದ ದಿವಸನ ಶೂಟಿಂಗ್ ಡೈರೆಕ್ಟ್ ಮತ್ತು ಶೂಟಿಂಗ್ ಸ್ಪಾಟಿಗೆ ಹೋಗಬೇಕು. ಬಟ್ ಖುಷಿ ಅಂತೂ ಭಾಳ ಐತಿ, ಮಸ್ತ್ ಖುಷಿ ಐತಿ.
ಬಟ್ ಹೆಂಗೆ ಪ್ರೋಗ್ರಾಮ್ನಾಗ ನಾ ಪಾರ್ಟಿಸಿಪೇಟ್ ಮಾಡ್ತೀನಿ ಗೊತ್ತಿಲ್ಲ, ಯಾಕಂದ್ರೆ ಒಂದು ಏನೂ ಇಂಥದ್ದು ಮಾಡಿಲ್ಲ. ಸೊ ನೋಡೋಣ, ಹೋಪ್ ನಾನು ಚಲೋ ಮಾಡ್ತೀನಿ ಅಂಥೇಳಿ ನೋಡೋಣ ಅಂತ ಎಲ್ಲರಿಗೂ ಹೇಳ್ತೀನಿ. ಅದ್ರದ್ದು ಅಪ್ಡೇಟ್ ಮಾಡ್ತೀನಿ, ಹೆಂಗೆ ಪ್ರೋಗ್ರಾಮ್ ಇರುತ್ತೆ, ಹೆಂಗೆ ನಾವು ತಯಾರಿ ಆಗಬೇಕು. ಸೊ ಅದೆಲ್ಲನೂ ಮುಗಿಸ್ಕೊಂಡು ಬಂದ ಮೇಲೆ ಏನೇನು ಅನ್ನೋದೆಲ್ಲನೂ ಹೇಳ್ತೀನಂತ. ಸೊ ಎಲ್ಲರೂ ವೆಯ್ಟ್ ಮಾಡಿರಿ. ಸೊ ಸದ್ಯಕ್ಕೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ರೆಡಿ ರೆಡಿ. ನಮಸ್ಕಾರ, ಎಲ್ಲರೂ ಹೆಂಗಿದ್ರಿ? ನಾನು ಮಸ್ತ್ ಸೂಪರ್ ಡೂಪರ್ ಅದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸದ್ಯಕ್ಕೆ ನಾವು ಅದೇವಿ ಬೆಂಗಳೂರಿನಾಗ. ಯಾಕೆ ಬೆಂಗಳೂರಿನಾಗ ಅದೀವಿ ಆಲ್ರೆಡಿ ಹೇಳೀನಿ ನಾನು. ನಾವು ಸುವರ್ಣ ಸೂಪರ್ ಸ್ಟಾರಿಗೆ ಹೊಂಟೇವಿ, ಅದಕ್ಕೆ ಸೆಲೆಕ್ಟ್ ಆಗೇನಿ. ಆಮೇಲೆ ಇವತ್ತು ಅದು ಶೂಟಿಂಗ್ ಐತಿ, ಅದು ಕೆಂಗೇರಿ ಒಳಗೆ ಶೂಟಿಂಗ್ ಐತಿ. ನಾವೀಗ ಸದ್ಯಕ್ಕೆ ನಮ್ಮ ಅಂಟಿ ಮನೆಯಾಗ ಇದೀವಿ. ಸೊ ಇಲ್ಲಿಂದ ಅಲ್ಲೇ ಹೋಗಬೇಕು, ಆಫ್ಟರ್ನೂನ್ ಶೂಟಿಂಗ್ ಐತಿ. ಸೊ ಎಲ್ಲರೂ ರೆಡಿ ಆಗೇವಿ, ಇನ್ನು ಹೊರಡಬೇಕು ಅಷ್ಟೇ. ಏನೇನು ರೆಡಿ ಮಾಡ್ಕೊಂಡೀನಿ ಏನೇನಿಲ್ಲ ಒಟ್ಟು ಪ್ಯಾಕ್ ಅಂತೂ ಮಾಡಿಟ್ಟೇನಿ. ಎಲ್ಲ ಅಲ್ಲೇ ಹೋಗ್ಯ ರೆಡಿ ಆಗೋದು. ಸೊ ಟೆನ್ಷನ್ ಐತಿ. ಶೂಟಿಂಗ್ ಅಂದ್ಬಿಟ್ಲೇನೋ ಸ್ವಲ್ಪ ಟೆನ್ಷನ್ ಇರೋದನ, ಬಟ್ ಮ್ಯಾನೇಜ್ ಮಾಡ್ಬೋದು ಅಂತ ಅಂದ್ಕೊಂಡೇನಿ, ಗೊತ್ತಿಲ್ಲ. ಸೊ ಎಲ್ಲ ಫ್ರೆಶ್ ಆಗಿ ಟಿಫನ್ ಮಾಡಿ ಎಲ್ಲ ರೆಡಿ ಆಗೇವಿ. ಫೈನಲಿ ನಾವು ರೆಡಿಯಾಗಿ ಹೊಂಟೇವಿ ನಮ್ಮ ಶೂಟಿಂಗ್ ಸ್ಪಾಟಿಗೆ. ಆಲ್ರೆಡಿ ಅವರು ಲೊಕೇಶನ್ ಕಳ್ಸ್ಯಾರ ನಮಗೆ ಎಲ್ಲಿ ಬರ್ಬೇಕಂಥೇಳಿ. ಸೊ ಆ ಲೊಕೇಶನ್ ಹಿಡ್ಕೊಂಡು ಹೊಂಟೀವಿ. ನಮಗೆ ಬೆಂಗಳೂರಾಗ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಹೋಗ್ಬೇಕಾದ್ರೆ ಅಷ್ಟು ಈಸಿ ಅಲ್ಲ, ಒಂದು ಊರಿಂದ ಮತ್ತೊಂದು ಊರಿಗೇನೋ ಹೋದಂಗೆ. ಸೊ ಅದ್ರ ಸಂಬಂಧ ನಾವೇನು ಮಾಡಿದ್ವಿ, ಕ್ಯಾಬ ಬುಕ್ ಮಾಡ್ಕೊಂಡು ಹೋಗ್ಬಿಟ್ವಿ. ಯಾಕಂದ್ರೆ ಬಸ್ ಹಿಡ್ಕೊಂಡು ಹೋದ್ವಿ ಅಂತಂದ್ರೆ ನಮಗೆ ಕನ್ಫ್ಯೂಷನ್ಸ್ ಆಗ್ತೈತಿ ಅಂಥೇಳಿ ಕ್ಯಾಬ್ ಬುಕ್ ಮಾಡಿದ್ವಿ. ಅಂದ್ರೆ ಡೈರೆಕ್ಟ್ ಲೊಕೇಶನಿಗೆ ಹೋಗ್ತೀವಿ ಅಂಥೇಳಿ ಕ್ಯಾಬ್ ಬುಕ್ ಮಾಡಿದ್ವಿ. ಸೊ ಡೈರೆಕ್ಟಾಗಿ ಲೊಕೇಶನಿಗೆ ಹೊಂಟೀವಿ ಇವಾಗ. ಸೊ ಹೋದ ತಕ್ಷಣ ನಮಗೆ ಸ್ಟಾರ್ ಸುವರ್ಣ ಅಂತ ಬೋರ್ಡ್ ಕಾಣ್ತು. ಅದನ್ನು ನೋಡಿದ ತಕ್ಷಣ ಯಪ್ಪ ಒಂಥರ ಆಗಕತ್ಬಿಡ್ತು, ಖುಷಿ, ಎಕ್ಸೈಟ್ಮೆಂಟು, ಟೆನ್ಷನ್ ಎಲ್ಲನೂ. ಸೊ ಹೋದ ತಕ್ಷಣ ಅವ್ರು ಏನು ಹೇಳಿದರು, ಊಟ ಮಾಡ್ಕೊಂಡ ಬರ್ರಿ ಅಂತ ಹೇಳಿದರು. ಸೊ ಡೈರೆಕ್ಟಾಗಿ ಊಟ ಮುಗಿಸ್ಕೊಂಡು ಆಮೇಲೆ ಶೂಟಿಂಗ್ ಹೋಗ್ತೀವಿ. ಊಟದ ವ್ಯವಸ್ಥೆನೂ ಅವರ ಮಾಡಿದ್ರು. ಸೊ ಇದಾಗಿತ್ತು ಇವತ್ತಿಂದು ಲಾಗು. ನೆಕ್ಸ್ಟ್ ವೀಡಿಯೋ ಒಳಗೆ ನಮ್ಮದು ಶೂಟಿಂಗ್ ಹೆಂಗಾಯಿತು ಎಲ್ಲ ಡೀಟೇಲ್ಸ್ ಹೇಳ್ತೀನಂತ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.